ಇವತ್ತೆಲ್ರಿಗೂ ಸತ್ಯ ಗೊತ್ತಾಗುತ್ತಲ್ಲ ನಿಂಗೆ. ಅಯ್ಯೋ ಕಮಲಿ, ಏನವಿ ನೀನೇ ಸುಮ್ಕೆ ಏನೇನ ಅನ್ಕೋಬೇಡ, ಸುಮ್ಕೆ ಏನು ಮಾಡಬೇಡ. ಇಲ್ಲ ನಿಂಗೆ, ನಾನು ಅನ್ಪೂರ್ಣಮ್ಮಜ್ಜಿ ಮೊಮ್ಮಗಳಲ್ಲ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾದ್ಮ್ಯಾಕೆ ಈ ಮನೆಯಾಗ ನಾನು ಇರಕ್ಕಾಗಕ್ಕಿಲ್ಲ. ಅನಿಕಾ, ಅವರಮ್ಮ ಮತ್ತೆ ಕಾಮಿನಿ ದೇವಿಯವರು ಇವ್ರು ಯಾರಿಗೂ ಮೊದಲೇ ನಾನು ಈ ಮನೆಯಾಗಿರೋದು ಇಷ್ಟ ಇಲ್ಲ ನಿಂಗೆ. ಇನ್ನು ಸತ್ಯ ಗೊತ್ತಾದ್ರೆ ಕಮಲಿ, ಇವ್ರ ಬಗ್ಗೆ ಎಲ್ಲ ಆಗೋಯ್ತೀನಿ ನಿಂಗೆ. ಕಮಲಿ, ಏನಮ್ಮ ಸಿಸ್ಟರ್, ಇಲ್ಲಿ ಡಾಕ್ಟರ್ ಕ್ಯಾಬಿನ್ ಎಲ್ಲಿದೆ? ಯಾವ ಡಾಕ್ಟ್ರು? ಅದು ಇಲ್ಲಿ ಇಲ್ಲಿ ನನಗೆ ಪರಿಚಯ ಇರೋ ಒಬ್ಬ ಡಾಕ್ಟರ್ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಬೇಕಿತ್ತು. ಅವ್ರ ಹೆಸರು? ಅವ್ರ ಹೆಸರು ಡಾಕ್ಟರ್ ಗೀತಾ ಅಂತ. ಓ, ಡಾಕ್ಟರ್ ಗೀತಾ ಮೇಡಮಾ? ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ತಿರ್ಕೊಳ್ಳಿ, ರೈಟ್ ಸೈಡಲ್ಲಿ ಕ್ಯಾಬಿನಲ್ಲಿ ಇರ್ತಾರೆ. ಹಾಂ, ಥ್ಯಾಂಕ್ ಯು. ಶಭಾಷ್ ಕಾಮಿನಿ, ನೀನ್ ಹೇಳ್ತಾ ಇರೋದು ಸುಳ್ಳು ಅನ್ನೋದೇ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಆಸ್ಪತ್ರೆಯಲ್ಲೂ ಗೀತಾ ಅಂತ ಹೆಸರಿರೋರು ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ. ಸುಮ್ಮನೆ ಕತ್ಲಲ್ಲಿ ಒಂದು ಕಲ್ಲೇಟ್ ಹಾಕ್ತೆ, ಕರೆಕ್ಟಾಗಿ ಹೋಗ್ಬಿಟ್ಟು. ಕಾಮಿನಿ, ತುಪ್ಪದ ಸೀಸೆಯಲ್ಲಿ ಸೀದಾ ಬೆರಳು ಬಿಟ್ಟಾಗ ಅದು ಆಚೆ ತೆಗಿಯಕ್ಕಾಗ್ಲಿಲ್ಲ ಅಂದಾಗ ಒಂದು ಚೂರು ಬೆಂಡ್ ಮಾಡಬೇಕಾಗತ್ತೆ. ಕರೆಕ್ಟ್ ಅಲ್ವಾ? ಅಮ್ಮ, ಅಮ್ಮ, ಅಪ್ಪನ ಕಾರಲ್ಲಿ ಕೂರಿಸಿದ್ದೀನಿ, ಹೊರಡೋಣವಾ? ಹಾ ಚಂದ್ರು, ಹೊರಡೋಣ. ಬನ್ನಿ. ಚಂದ್ರು, ಯಾಕಮ್ಮ, ಏನಾಯ್ತು? ನಿನಗೇನು ಅನ್ಸುತ್ತೆ ಚಂದ್ರು? ರಿಸಲ್ಟು
ನಾವು ಅನ್ಕೊಂಡಾಗೆ ಆಗತ್ತಾ? ಒಂದ್ ವೇಳೆ ಆ ಡಾಕ್ಟರ್ ನಮ್ಮ ಮಾತನ್ನ ಕೇಳಿದೆ ಟೆಸ್ಟ್ ರಿಸಲ್ಟು ನೆಗೆಟಿವ್ ಕೊಟ್ಬಿಟ್ರೆ? ಯಾಕೆ ಚಂದ್ರು ಏನು ಮಾತಾಡ್ತಾ ಇಲ್ಲ? ನಿನಗೂ ಹಾಗೆ ಅನ್ನಿಸ್ತಾ ಇದೆಯಾ? ನಿಜ ಹೇಳಬೇಕು ಅಂದರೆ ನನಗೆ ಭಯ ಇದೆ ಅಮ್ಮ. ಆದರೆ ಮನಸ್ಸಿನ ಮೂಲೆಯಲ್ಲೆಲ್ಲೋ ಹಾಗಾಗ್ದಲೇ ಇರಲಿ ಅನ್ನೋ ಭರವಸೆನೂ ಇದೆ. ಅಕಸ್ಮಾತ್ ಇವತ್ತು ಟೆಸ್ಟ್ ರಿಸಲ್ಟು ನೆಗೆಟಿವ್ ಬಂದರೆ ಎಲ್ಲ ಕಡೆ ಸುದ್ದಿ ಆಗುತ್ತೆ ಕಮಲಿ ಅನ್ನಪೂರ್ಣ ಅವ್ರ ಮೊಮ್ಮಗಳಲ್ಲ ಅಂತ. ನನಗೆ ದುಃಖ ಆಗ್ತಿರೋದು ಏನು ಗೊತ್ತಾ ಚಂದ್ರು? ಇಷ್ಟು ದಿನ ಕಮಲಿನೇ ನನ್ನ ಮೊಮ್ಮಗಳು ಅಂತ ನಾಟಕ ಆಡ್ತಾ ಆಡ್ತಾ ಈಗ ಮನಸ್ಸಲ್ಲಿ ನಿಜವಾಗ್ಲೂ ಅವಳೇ ನನ್ನ ಮೊಮ್ಮಗಳೇನೋ ಅಂತ ಅನ್ನಿಸ್ಬಿಟ್ಟಿದೆ ಕಣೋ. ಈಗ ಒಂದೇ ಕ್ಷಣಕ್ಕೆ ಸುಳ್ಳು ಅಂತ ಆಗ್ಬಿಡತ್ತಲ್ಲಪ್ಪ. ಅಪ್ಪ, ಲ್ಯಾಬಲ್ಲಿ ಯಾರೂ ಇಲ್ಲ. ಇದೇ ಸರಿಯಾದ ಟೈಮು. ನಾನೀಗ ಒಳಗೆ ಹೋಗಿ ಎಲ್ಲ ಚೆಕ್ ಮಾಡಿ ಅಕಸ್ಮಾತ್ ಏನಾದರೂ ರಿಪೋರ್ಟ್ ಪಾಸಿಟಿವ್ ಆಗಿ ಬಂದಿದ್ರೆ ಅದನ್ನು ನೆಗೆಟಿವ್ ಆಗಿ ಮಾಡಿಸ್ಬೇಕು. ಎಸ್. ಸುಂದರ್, ಆ 2 DNA ರಿಪೋರ್ಟು ರೆಡಿ ಆಯ್ತಾ? 2 DNA ರಿಪೋರ್ಟು ರೆಡಿ ಆಗಿದೆ ಮೇಡಮ್. ರಿಸಲ್ಟ್ ಏನು ಬಂದಿದೆ? ಒಂದು DNA ರಿಪೋರ್ಟು ಪಾಸಿಟಿವ್ ಬಂದಿದೆ, ಇನ್ನೊಂದು ನೆಗೆಟಿವ್ ಬಂದಿದೆ. ಓಕೆ. ಆ ಮಹಾಜನ್ ಅವ್ರ ರಿಪೋರ್ಟ್ನ ಇವತ್ತೇ ಕಳಿಸ್ಬೇಕು. ಅದಕ್ಕೆ ಬೇಕಾಗಿರೋ ಫಾರ್ಮಾಲಿಟೀಸ್ನ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ರಿಪೋರ್ಟ್ನ ಬೇಕಾದರೆ ನಾಳೆ ಕಳಿಸಿದ್ರಾಯ್ತು. ಎಸ್ ಮ್ಯಾಮ್. ನನ್ನ ಕೈಲಿರೋ ಈ ಪಾಸಿಟಿವ್ ರಿಪೋರ್ಟ್ನ ಇಲ್ಲಿಗೆ ರೀಪ್ಲೇಸ್ ಮಾಡಿದ್ರೆ ಆಗ ಎಲ್ಲ ರಿಪೋರ್ಟ್ಸು ಉಲ್ಟಾ ಪಲ್ಟಾ ಆಗತ್ತೆ. ಅಕಸ್ಮಾತ್ ಏನಾದರೂ ಚಂದ್ರು ಡಾಕ್ಟರ್ಗೆ ದುಡ್ಡಿನ ಆಸೆ ತೋರಿಸಿ ಬೇರೆ ರಿಪೋರ್ಟ್ ಬರ್ಸೋದಕ್ಕೇನಾದರೂ ಟ್ರೈ ಮಾಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಹಾಂ ಸುಂದರ್, ಆ 2 ರಿಪೋರ್ಟ್ ಮೇಲೂ ಐಡೆಂಟಿಫಿಕೇಷನ್ ನಂಬರ್ ಬರೆದಿದ್ದೀರಲ್ವಾ? ಇಲ್ಲ ಮೇಡಮ್, ಚೆಕ್ ಮಾಡಿ ಬರೀತೀನಿ. ಬರೀಬೇಕಲ್ವೇನ್ರಿ? ಕನ್ಫ್ಯೂಸ್ ಆಗಲ್ವಾ?
ಮೊದಲು ಆ ರಿಪೋರ್ಟ್ ಮೇಲೆ ಐಡೆಂಟಿಫಿಕೇಷನ್ ನಂಬರ್ನ ಬರೀರಿ. ಹಾಗೆ ಆ ಲೆಜರ್ನಲ್ಲೂ ರಿಸಲ್ಟ್ ಡಿಸ್ಕ್ರಿಪ್ಷನ್ನ ಬರೆದ್ಬಿಡಿ ವಿತ್ ಐಡೆಂಟಿಫಿಕೇಷನ್ ನಂಬರ್. ಆಯಿತು ಮೇಡಮ್. ಹಾಗೆ ಆ ರಿಸಲ್ಟ್ನ ಮಹಾಜನ್ ಫ್ಯಾಮಿಲಿಯವ್ರಿಗೆ ಮೊದಲು ಕಳಿಸ್ಕೊಡಿ. ತುಂಬ ಟೆನ್ಷನಲ್ಲಿದ್ದಾರೆ ಅವರು. ನಥಿಂಗ್ ಶುಡ್ ಗೋ ರಾಂಗ್. ಬಿ ಕೇರ್ಫುಲ್. ಎಸ್ ಮೇಡಮ್. ನನಗೂ ಕಮಲಿ ನಿಜವಾಗ್ಲೂ ನನ್ನ ಮಗಳೇ ಅಂತ